ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೆಜಿನ್ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಅಟ್ಯಾಚ್ ಆರ್ಡರ್ ಫ್ಲೋ ಸಾಫ್ಟ್ವೇರ್ ಅನ್ನ ಯಾವ ರೀತಿ ಸೆಟಪ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಅಂತಂದ್ರೆ ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಚಾರ್ಟ್ ನ ಬೈಂಡ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಈ ರೀತಿಯಾಗಿ, ಮತ್ತೆ ಯಾವ ರೀತಿ ಚಾರ್ಟ್ ಅನ್ನು ಓಪನ್ ಮಾಡೋದು, ಮತ್ತೆ ಯಾವ ರೀತಿ ಅದನ್ನ ವ್ಯಾಲ್ಯೂಮ್ ಪ್ರೊಫೈಲ್ ಓಪನ್ ಮಾಡೋದು, ಕ್ಲಸ್ಟರ್ ನ ಓಪನ್ ಮಾಡೋದು, ಕ್ಲಸ್ಟರ್ ಸ್ಟ್ಯಾಟಿಸ್ಟಿಕ್ ನ ಮತ್ತೆ ಇಂಡಿಕೇಟರ್ಸ್ ನ ಯಾವ ರೀತಿ ಓಪನ್ ಮಾಡೋದು, ಮತ್ತೆ ಯಾವ ರೀತಿ ಸೆಟ್ಟಿಂಗ್ಸ್ ಗಳನ್ನ ಸರಿ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಕಂಪ್ಲೀಟ್ ಡೀಟೇಲ್ಸ್ ನ ಒಂದು ಸಾಫ್ಟ್ವೇರ್ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟವಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲದಾಗಿ ನಿಮ್ಮ PC ಅಲ್ಲಿ ಇರುವಂತ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ಯಾವ್ದಾದ್ರು ಬ್ರೌಸರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಂತರ ನೀವು ಇವಾಗ ನಾನೊಂದು ಹೊಸ ಟ್ಯಾಬ್ ಅನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಅಟ್ಯಾಚ್ ಅಂತ ಸರ್ಚ್ ಮಾಡ್ತೇನೆ, ಅಟ್ಯಾಚ್ ಲಾಗಿನ್ ಅಂತ ಸರ್ಚ್ ಮಾಡ್ತೇನೆ. ಅಟ್ಯಾಚ್ ಅಂದ್ರೆ ಸರ್ಚ್ ಮಾಡೋದಾಗುತ್ತೆ. ಸೊ ನೋಡ್ಕೊಳ್ಬಹುದು, ನಮ್ಗೆ ಇವಾಗ ಬಂದಿದೆ. ಸೊ ಈ ರೀತಿ ಇರುತ್ತೆ ನೋಡಬಹುದು, ಇದರ ಒಂದು ಲೋಗೋ ನೋಡಬಹುದು ಅಟ್ಯಾಚ್. ಸೊ ಇವಾಗ ನಾನು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಾಗ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಸೊ ನಮಗೆ ಅಕ್ಸೆಪ್ಟ್ ಆಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನೋಡಬಹುದು ಅಟ್ಯಾಚ್ ಸ್ಕ್ರಿಪ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಪ್ರೈಸ್ ಅನ್ನು ತಿಳಿಸ್ಕೊಡ್ತೇನೆ. ಸೊ ಇದು ಫ್ರೀ ಆಗಿರುತ್ತೆ ನೋಡಬಹುದು. ನಾನು ನಿಮಗೆ ಇಲ್ಲಿ ಪ್ರೂಫ್ ತೋರಿಸ್ತೀನಿ. ಲೈಫ್ ಟೈಮ್ ಸೆಲೆಕ್ಟ್ ಮಾಡ್ಕೊಳ್ತೇನೆ ನೋಡಬಹುದು. ಐಡಿಯಲ್ ಪ್ಲಾನ್ ಫಾರ್ ಕ್ರಿಪ್ಟೋ ಮಾರ್ಕೆಟ್ ಆಲ್ವೇಸ್ ಫ್ರೀ ಅಂತ ಇದೆ. ಸೊ ₹0 ಅಂದ್ರೆ €0 ತೋರಿಸ್ತಿದೆ ನೋಡಬಹುದು. ಸೊ ಇವಾಗ ಇಲ್ಲಿ ಅಟ್ಯಾಚ್ ಸ್ಕ್ರಿಪ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಬಿಟ್ಟು ಇವಾಗ ರಿಜಿಸ್ಟರ್ ಅಂಡ್ ಡೌನ್ಲೋಡ್ ಅಟ್ಯಾಚ್ ಫಾರ್ ಫ್ರೀ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇವಾಗ ನೋಡಬಹುದು, ನಮಗೆ ರಿಜಿಸ್ಟ್ರೇಷನ್ ಅಲ್ಲಿ ನಮ್ಮ ಹೆಸರು ಕೇಳುತ್ತೆ, ಮತ್ತೆ ಇಮೇಲ್ ಅಡ್ರೆಸ್ ಕೇಳುತ್ತೆ, ಫೋನ್ ನಂಬರ್ ಕೇಳುತ್ತೆ, ಮತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ ಕೇಳುತ್ತೆ. ಇಲ್ಲಿ ನಾವು ಟಿಕ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ. ಸೊ ನಂತರ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನೀವೆಲ್ಲ ಡೀಟೇಲ್ಸ್ ತುಂಬಿದ ನಂತರ ನಿಮಗೆ ಇಮೇಲ್ಗೆ ಪಾಸ್ವರ್ಡ್ ಬರುತ್ತೆ. ಸೊ ಆ ಪಾಸ್ವರ್ಡ್ ನೀವು ಎಂಟರ್ ಮಾಡಿಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಲಾಗಿನ್ ಅನ್ನ ಮಾಡ್ಕೊಳ್ತೇನೆ ನೋಡಬಹುದು. ಸೊ ಜಿಮೇಲ್ಗೆ ಬರುತ್ತೆ ನೋಡಬಹುದು. ಜಿಮೇಲ್ಗೆ ಆಲ್ರೆಡಿ ನಾನು ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೇನೆ. ಸೊ ಆ ಕಾರಣದಿಂದ ನಾನು ನಿಮಗೆ ಶಾರ್ಟ್ ಕಟ್ ಆಗಿ ಹೇಳ್ತಿದ್ದೇನೆ. ಸೊ ಇವಾಗ ನೋಡಬಹುದು, ಇಲ್ಲಿ ನನ್ನ ಮೇಲ್ಗೆ ಪಾಸ್ವರ್ಡ್ ಬಂದಿತ್ತು ನೋಡಬಹುದು, ಇಲ್ಲಿದೆ. ಸೊ ಈ ಪಾಸ್ವರ್ಡ್ ಅನ್ನು ನೀವು ಕಾಪಿ ಮಾಡಿಕೊಂಡು ಲಾಗಿನ್ ಅನ್ನ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನಿಮಗೆ ಕನ್ಫರ್ಮ್ ಇಮೇಲ್ ಅಂಡ್ ಡೌನ್ಲೋಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನಿಮ್ಮ ಅಕೌಂಟ್ ಲಾಗಿನ್ ಆಗುತ್ತೆ ನೋಡಬಹುದು. ಸೊ ನೀವು ಇಲ್ಲಿ ಬೇಕಾದ್ರೆ ಬಂದ್ಬಿಟ್ಟು ಪಾಸ್ವರ್ಡ್ ಕೂಡ ಚೇಂಜ್ ಮಾಡಬಹುದು. ಸೊ ನೀವು ಇವಾಗ ಮೈ ಪ್ರೊಫೈಲ್ ಗೆ ಬನ್ನಿ. ಸೊ ನೋಡಬಹುದು, ಇಲ್ಲಿ ನೀವು ಪಾಸ್ವರ್ಡ್ ಕೂಡ ಚೇಂಜ್ ಮಾಡಬಹುದು. ಆ ಒಂದು ಪಾಸ್ವರ್ಡ್ ನ ಇಲ್ಲಿ ಎಂಟರ್ ಮಾಡಿ, ಮತ್ತೆ ನ್ಯೂ ಪಾಸ್ವರ್ಡ್ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್ ಕ್ಲಿಕ್ ಮಾಡಿಬಿಟ್ಟು ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇವಾಗ ನೀವು ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಅಟ್ಯಾಚ್ ಫಾರ್ ವಿಂಡೋಸ್ ಅಂತ ಇದೆ ನೋಡಬಹುದು. ಇದನ್ನ ನೋಡಬಹುದು, ಇವಾಗ ಇಲ್ಲಿ ಡೌನ್ಲೋಡ್ ಆಗ್ತಿದೆ. ಸೊ ಇವಾಗ ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಈಸಿ ಆಗಿರುತ್ತೆ, ಅದ್ರ ಬಗ್ಗೆ ಟ್ಯುಟೋರಿಯಲ್ ಹೇಳ್ಬೇಕಂತಿಲ್ಲ. ಸೊ ಇವಾಗ ನಾನು ಓಪನ್ ಮಾಡ್ಕೊಳ್ತೇನೆ ನೋಡಬಹುದು. ಸೊ ಎಲ್ಲ ಇನ್ಸ್ಟಾಲ್ ಮಾಡಾದ್ಮೇಲೆ ನೀವು ಈ ಒಂದು ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ, ಸಾಫ್ಟ್ವೇರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಬರುತ್ತೆ ನೋಡಬಹುದು ಇಂಟರ್ಫೇಸ್. ಇವಾಗ ನಿಮ್ಮ ಜಿಮೇಲ್ ಅಡ್ರೆಸ್ ಅನ್ನ ಹಾಕಿ, ಇಮೇಲ್ ಅಡ್ರೆಸ್ ಅನ್ನ ಹಾಕಿ, ಮತ್ತೆ ಪಾಸ್ವರ್ಡ್ ಅನ್ನ ಹಾಕಿ, ಮತ್ತೆ ಸರ್ವರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೀವು ಆಟೋ ಕೂಡ ಇಡಬಹುದು. ಸೊ ನಿಮ್ಗೆ ಏನಾದ್ರು ಡೇಟಾ ರಿಟರ್ನ್ಸ್ ಇದ್ರೆ ನೀವು ಸರ್ವರ್ ನ ಚೇಂಜ್ ಮಾಡಿ. ಸೊ ಸರಿಯಾಗಿ ಬರ್ತಾ ಇದ್ರೆ ನೀವು ಆಟೋವನ್ನ ಇಡಬಹುದು. ಸೊ ನಾನು ಈ ಟು ಸರ್ವರ್ ನ ಸೆಲೆಕ್ಟ್ ಮಾಡ್ತೇನೆ. ಸೊ ಇವಾಗ ವರ್ಕ್ ಸ್ಪೇಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇರಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ವರ್ಕ್ ಸ್ಪೇಸ್ ಅನ್ನು ಮಾಡ್ಕೊಂಡಿದ್ದೇನೆ ಆ ಕಾರಣದಿಂದಾಗಿ. ಸೊ ನಂತರ ನಮ್ಗೆ ಇಲ್ಲಿ ಕೆಳಗಡೆ ಬಂದ್ರೆ ನೋಡಬಹುದು, ಇಲ್ಲಿ ಈ ರೀತಿ ಒಂದು ಆಪ್ಷನ್ ಬರುವಂತದ್ದು ಸ್ಟೇಬಲ್ ಲೇಟೆಸ್ಟ್ ರಿಕಮೆಂಡೆಡ್ ಬೀಟಾ ಅಂತ. ಸೊ ನೀವು ಬೀಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಓಕೆ, ಬೀಟಾನ ಸೆಲೆಕ್ಟ್ ಮಾಡ್ಕೊಂಡು ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಕನೆಕ್ಟ್ ಆಗ್ತಿದೆ. ಸೊ ನೋಡಬಹುದು ನಮಗೆ ಫ್ರೆಂಡ್ಸ್ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಸೊ ನಾವು ಇಲ್ಲಿ ಚಾರ್ಟ್ ಅಂತ ಇದೆ ನೋಡಬಹುದು, ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ತಕ್ಷಣ ನಾವು ಇವಾಗ BTC USDT ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದ್ರೆ ನಮಗೆ ಇದಷ್ಟೇ ಫ್ರೀ ಆಗಿ ಇರುವಂತದ್ದು. ಸೊ ನಾವು ಬೇರೆ ಒಂದು ಚಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಫ್ರೀ ಟ್ರಯಲ್ ಇರುತ್ತೆ. ನೀವು 14 ದಿನ ಆದ್ಮೇಲೆ ನಿಮ್ಗೆ ಮತ್ತೆ ನೀವು ಬೈ ಮಾಡಬೇಕಾಗುತ್ತೆ. ಆ ಕಾರಣದಿಂದಾಗಿ ನೀವು ಇದನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ.
ಮತ್ತೆ ಇದಕ್ಕೆ 15 ನಿಮಿಷ ಡಿಲೇ ಇರುತ್ತೆ ಆ ಕಾರಣದಿಂದಾಗಿ. ಸೊ ನೀವು ಬಿಟ್ಕಾಯಿನ್ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಇದು ನಿಮಗೆ ಲೈವ್ ಟ್ರೇಡ್ ಮಾಡ್ಬೋದು, ಅಂದ್ರೆ ಲೈವ್ ಚಾರ್ಟ್ ನಿಮಗೆ ತೋರಿಸುತ್ತೆ, ಯಾವುದೇ ತರ ಡಿಲೇ ಆಗಲ್ಲ. ಬಿಟ್ಕಾಯಿನ್ಗೆ ಮಾತ್ರ ಫ್ರೀ ಆಗಿರುತ್ತೆ, ಅಂದ್ರೆ ಕ್ರಿಪ್ಟೋ ಕರೆನ್ಸಿಗೆ ಮಾತ್ರ ಫ್ರೀ ಆಗಿರುತ್ತೆ. ಸೊ ಆ ಕಾರಣದಿಂದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ಇವಾಗ ನಾನು BTC USDT ನ ಸೆಲೆಕ್ಟ್ ಮಾಡ್ಕೊಳ್ತೇನೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೀವು ಇಲ್ಲಿ ಚಾರ್ಟ್ ಅನ್ನ ಕೂಡ ನೀವು ಮ್ಯಾನ್ಯುಯಲ್ ಆಗಿ ಸೆಟಪ್ ಅನ್ನ ಮಾಡ್ಬೋದು, ಅಂದ್ರೆ ನಿಮ್ಗೆ ಬೇಕಾದ್ರೆ ಟೆಂಪ್ಲೇಟ್ ಇದೆ ನೋಡ್ಬೋದು. ಇವಾಗ ನಾನು ಟೆಂಪ್ಲೇಟ್ ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಇವಾಗ ನೀವು ಲರ್ನ್ಗೆ ಬಂದ್ಬಿಟ್ಟು ಇಲ್ಲಿ ಲರ್ನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮ್ಗೆ ಇಲ್ಲಿ ಟೆಂಪ್ಲೇಟ್ಸ್ ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೀವು ಫುಟ್ ಪ್ರಿಂಟ್ ಚಾರ್ಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಸೊ ನೀವು ಯಾವ್ದು ಬೇಕಾದ್ರೂ ಓಪನ್ ಮಾಡ್ಕೊಳ್ಬಹುದು ನೋಡೋದು ಫುಟ್ ಪ್ರಿಂಟ್ ಚಾರ್ಟ್ ಅನ್ನ. ಸೊ ನಾನಿಲ್ಲಿ ಬಿಡ್ ಆಸ್ಕ್ ಇಂಬ್ಯಾಲೆನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ, ಮತ್ತೆ BTC USDT ನ ಸೆಲೆಕ್ಟ್ ಮಾಡ್ಕೊಳ್ತೇನೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು ನೋಡಬಹುದು. ಸೊ ಇವಾಗ ನಾನು ಟೈಮ್ ಫ್ರೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ, ನೀವು ಕೂಡ ಟೈಮ್ ಫ್ರೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು 5 ಮಿನಿಟ್ ಚಾರ್ಟ್ ಅನ್ನ ಹಾಕೊಳ್ತೇನೆ. ಸೊ ನಂತರ ಇವಾಗ ನಮ್ಗೆ ಇಲ್ಲಿ ನೋಡಬಹುದು ಇಂಡಿಕೇಟರ್ಸ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ನೋಡಬಹುದು, ನಾವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೋಡಬಹುದು, ಕ್ಲಸ್ಟರ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಬೇಡದಿದ್ರೆ ಕ್ಯಾಂಡಲ್ಸ್ ಅನ್ನ ಓಪನ್ ಮಾಡ್ಕೊಳ್ಬಹುದು ನೋಡಬಹುದು, ಕ್ಯಾಂಡಲ್ಸ್ ಬಂದಿದೆ. ಸೊ ಇವಾಗ ನಾನು ಕ್ಲಸ್ಟರ್ ಅನ್ನ ಓಪನ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ನಮ್ಗೆ ನೋಡಬಹುದು ಟಿಕ್ ಸೈಜ್ ಇರುತ್ತೆ, ಇಲ್ಲಿ ಟಿಕ್ ಸೈಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಆಟೋ ಇದೆ 10 ಇದೆ. ಸೊ ನೀವು 100 ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ 10 ಪ್ರೈಸ್ಗೆ ಒಂದು ಬಾಕ್ಸ್ ಇರುತ್ತೆ ನೋಡಬಹುದು. ಸೊ ನೋಡಬಹುದು ಇವಾಗ ಇಲ್ಲಿ ಬಂದಿದೆ ನೋಡಬಹುದು, ಕ್ಲಸ್ಟರ್ ಫುಟ್ ಪ್ರಿಂಟ್ ಚಾರ್ಟ್ ಬಂದಿದೆ ನೋಡಬಹುದು. ನಂತರ ಇವಾಗ ನೀವು ಈ ಒಂದು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಾ ನೋಡಬಹುದು ಇಲ್ಲಿ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ನೋಡಬಹುದು, ಬಿಡ್ ಆಸ್ಕ್ ಅಂತ ಇದೆ. ಸೊ ಬಿಡ್ ಆಸ್ಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಲ್ಲಿ ಸೆಂಟರ್ಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಡ್ರಾ ಬಾರ್ಡರ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಬಾರ್ಡರ್ಸ್ ನ ಬೇಕಾದ್ರೆ ಡ್ರಾ ಮಾಡ್ಕೊಳ್ಬಹುದು. ಸೊ ಇವಾಗ ನೋಡಬಹುದು ಬಿಡ್ ಕಲರ್ ರೆಡ್ ಇದೆ. ಸೊ ಆಸ್ ಕಲರ್ ನೀವು ಗ್ರೀನ್ ಕೂಡ ಇಟ್ಕೊಳ್ಬಹುದು, ಬ್ಲೂ ಕೂಡ ಇಟ್ಕೊಳ್ಬಹುದು. ನಾನು ಗ್ರೀನ್ ಇಟ್ಕೊಳ್ತೇನೆ. ಸೊ ನಂತರ ನೀವು ಬಾರ್ಡರ್ ಟೈಪ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಬಾಡಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಕ್ಯಾಂಡಲ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಫುಲ್ ಬಾಡಿಯನ್ನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ನಂತರ ಟ್ಯಾಕ್ಸ್ ಬಂದ್ರೆ ಅದನ್ನೇ ಬಿಡಿ. ಸೊ ಇವಾಗ ನಾವು ವ್ಯಾಲ್ಯೂಮ್ಗೆ ಬಂದ್ರೆ ನೋಡ್ಬೋದು. ಸೊ ಇಲ್ಲಿ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇವಾಗ ಬಾರ್ಡರ್ ಕಲರ್ ಅದೇ ಬಿಡಿ, ಇಲ್ಲಿ ಬೋಲ್ಡ್ ಟೆಕ್ಸ್ಟ್ ಮಾಡಿ, ಬಾರ್ಡರ್ ಕಲರ್ ವೈಟ್ ಇಡಿ, ಯಾಕಂತಂದ್ರೆ ಇದು ಪಾಯಿಂಟ್ ಆಫ್ ಕಂಟ್ರೋಲ್ ತರ ಕೆಲಸ ಮಾಡುತ್ತೆ ನೋಡಬಹುದು. ಹೈ ವ್ಯಾಲ್ಯೂಮ್ ಅನ್ನ ತುಂಬಾನೇ ಹೈಲೈಟ್ಸ್ ಮಾಡುತ್ತೆ. ಸೊ ಆ ಕಾರಣದಿಂದಾಗಿ ಸೊ ಇವಾಗ ವ್ಯಾಲ್ಯೂ ಏರಿಯಾ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಇಲ್ಲಿ ಸೊ ಅದನ್ನ ಹಾಗೆ ಬಿಡಿ. ಸೊ ಮೇಲ್ಗಡೆ ಒಂದು ನೋಡಬಹುದು ಬ್ಯಾಕ್ ಗ್ರೌಂಡ್ ಆಫ್ ಕ್ಲಸ್ಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಬೇಕಾದ್ರೆ ಬ್ಲ್ಯಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ನೋಡಬಹುದು, ಈ ರೀತಿಯಾಗಿ ಬಂದಿದೆ. ಸೊ ನಂತರ ಇವಾಗ ಕೆಳಗಡೆ ಸ್ಕ್ರೋಲ್ ಮಾಡಿ ಮತ್ತೆ ನೀವು ನೋಡಬಹುದು ಆಸ್ಕ್ ಕಲರ್ ಅಂತ ಇದೆ. ಆಸ್ಕ್ ಕಲರ್ ಅಲ್ಲಿ ನೀವು ಬ್ಲೂ ಕೂಡ ಇಡ್ಬೋದು ಅಥವಾ ಗ್ರೀನ್ ಕೂಡ ಇಡ್ಬೋದು. ಸೊ ನಾನು ಇದನ್ನ ಗ್ರೀನ್ ಮಾಡ್ಕೊಳ್ತೇನೆ ನೋಡಬಹುದು. ಸೊ ಗ್ರೀನ್ ಆಗಿದೆ ನೋಡಬಹುದು. ಹಾಗೆ ಕೂಡ ಇಂಬ್ಯಾಲೆನ್ಸ್ ರೇಟ್ ಕೂಡ ನೀವು ಇಲ್ಲಿ ಬರೀಬಹುದು. ಸೊ ನೀವು ಇಂಬ್ಯಾಲೆನ್ಸ್ ರೇಟ್ 300 ಬರೆದ್ರೆ ಇಲ್ಲಿ ನೀವು 1:3 ತೋರಿಸುತ್ತೆ ನಮಗೆ ಇಂಬ್ಯಾಲೆನ್ಸ್ ರೇಟ್. ಸೊ ಆ ಕಾರಣದಿಂದಾಗಿ ಸೊ ನಾನು ಇಂಬ್ಯಾಲೆನ್ಸ್ ರೇಟ್ ಅನ್ನ ಬರ್ಕೊಳ್ತೇನೆ, 300 ಅಂತ ಬರ್ಕೊಳ್ತೇನೆ. ಸೊ ನಂತರ ಇವಾಗ ನಾನು ಅದನ್ನ ಹಾಗೆ ಬಿಡ್ತೇನೆ ನೋಡ್ಬೋದು. ಇವಾಗ ನಮ್ಗೆ ಇಲ್ಲಿ ಮತ್ತೆ ಇಲ್ಲಿ ನೀವು ಬಿಡ್ ಆಸ್ಕ್ ಬಂದ್ಬಿಟ್ಟು ಬಿಡ್ ಆಸ್ಕ್ ಡಿಜಿಟಲ್ ಹಿಸ್ಟೋಗ್ರಾಮ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಸೊ ಅದೇ ರೀತಿ ನಾವು ಈ ಒಂದು ಕಲರ್ ಅನ್ನ ಸ್ವಲ್ಪ
ಟ್ರಾನ್ಸ್ಫರ್ ಮಾಡೋಣ ನೋಡ್ಬೋದು, ಟ್ರಾನ್ಸ್ಪರೆಂಟ್ ಮಾಡೋಣ. ಸೊ ಇದನ್ನ ಸೊ ಇದೆಲ್ಲ ಸಾರಿ, ಇನ್ನು ಕೆಳಗಡೆ ಬನ್ನಿ. ಸೊ ಮೇಲ್ಗಡೆ ಬನ್ನಿ ನೋಡ್ಬೋದು, ಇಲ್ಲಿದೆ. ಸೊ ಇದನ್ನ ಇನ್ನು ಟ್ರಾನ್ಸ್ಪರೆಂಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೋಡ್ಬೋದು. ಅಂದ್ರೆ ಇದು ಎಷ್ಟು ವ್ಯಾಲ್ಯೂ ಇದೆ ಅಂತ ಹೈಲೈಟ್ಸ್ ಮಾಡುತ್ತೆ ಆ ಒಂದು ಪ್ರೈಸ್ ಲೆವೆಲ್ ಅಲ್ಲಿ. ಆ ಕಾರಣದಿಂದಾಗಿ ಇದನ್ನ ಸ್ವಲ್ಪ ಹೈಲೈಟ್ಸ್ ಮಾಡ್ಕೊಳ್ಳೋಣ, ಯಾಕಂದ್ರೆ ನಮಗೆ ಕಾಂಟ್ರಾಕ್ಟ್ ತೋರಿಸಲ್ಲ ಆ ಕಾರಣದಿಂದಾಗಿ. ಸೊ ಇವಾಗ ತೋರಿಸ್ತೆ ನೋಡ್ಬೋದು. ಓಕೆ, ಇವಾಗ ಈ ರೀತಿ ಸೆಟಪ್ ಮಾಡ್ಕೊಂಡ್ವಿ. ಸೊ ಇವಾಗ ಇಲ್ಲಿ ಇಂಡಿಕೇಟರ್ಗೆ ಬಂದ್ರೆ ಇಂಡಿಕೇಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಸ್ಟರ್ ಸ್ಟ್ಯಾಟಿಸ್ಟಿಕ್ ಅಂತ ಸರ್ಚ್ ಮಾಡಿ. ಸೊ ಬಂದಿದೆ ನೋಡ್ಬೋದು. ಸೊ ನಮಗೆ ಬೇಕಾಗಿರುವಂತ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಡೆಲ್ಟಾ, ಸೊ ಬಿಡ್ ಡ್ಯಾಶ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಮಿನ್ ಡೆಲ್ಟಾ, ಮ್ಯಾಕ್ಸ್ ಡೆಲ್ಟಾ. ಸೊ ಇನ್ನು ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಓಕೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಈ ರೀತಿ ಬಂದಿದೆ. ಸೊ ಇದನ್ನ ಸ್ವಲ್ಪ ಕೆಳಗಡೆ ಈ ರೀತಿಯಾಗಿ ಬಂದ್ಬಿಟ್ಟು ಮಾಡ್ಬೋದು ನೋಡೋದು. ಇವಾಗ ಶೋ ಆಗ್ತಿದೆ. ಸೊ ನಂತರ ಬೇಕಾದ್ರೆ ಇಂಡಿಕೇಟರ್ ನೀವು ಹಾಕೊಳ್ಳಬಹುದು, ನಿಮಗೆ ಬೇಕಾಗಿರುವಂತ ಇಂಡಿಕೇಟರ್. ಸೊ ಇಲ್ಲಿ ಡೆಪ್ತ್ ಆಫ್ ಮಾರ್ಕೆಟ್ ಕೂಡ ಇದೆ, ನೀವು ಬೇಕಾದ್ರೆ ಹಾಕೊಳ್ಬಹುದು. ನೋಡ್ಬೋದು ಇವಾಗ ಡೆಪ್ತ್ ಆಫ್ ಮಾರ್ಕೆಟ್ ತೋರಿಸ್ತಿದೆ. ಸೊ ಅದು ಕೂಡ ನಾವು ಕಸ್ಟಮೈಸ್ ಮಾಡೋಣ ಇವಾಗ. ಸೊ ಟ್ಯಾಕ್ಸ್ ಕಲರ್ ವೈಟ್ ಇಡೋಣ, ಅಂತಂದ್ರೆ ಹೈಲೈಟ್ಸ್ ಮಾಡುತ್ತೆ ಎಷ್ಟು ಆರ್ಡರ್ ಪೆಂಡಿಂಗ್ ಅಲ್ಲಿ ಇದೆ ಅಂತ ನೋಡ್ಬೋದು. ಸೊ ಡೋಮ್ ಆಲ್ರೆಡಿ ಗೊತ್ತಿರುತ್ತೆ, ಇವೆಲ್ಲ ಲಿಮಿಟ್ ಆರ್ಡರ್ಗಳು ಅಥವಾ ಪ್ಯಾಸಿವ್ ಆರ್ಡರ್ಗಳು ಅಂತ ಕೂಡ ಕರಿತೀವಿ, ಪೆಂಡಿಂಗ್ ಅಲ್ಲಿ ಇರುವಂತ ಆರ್ಡರ್ಗಳು. ಸೊ ನೋಡ್ಬೋದು ಮಾರ್ಕೆಟ್ ಅಲ್ಲಿ ಬಂದಾಗ ಈ ಒಂದು ಆರ್ಡರ್ಗಳೆಲ್ಲ ಎಕ್ಸಿಕ್ಯೂಟ್ ಆಗಿರುವಂತದ್ದು. ಸೊ ಇದನ್ನ ಬೇಕಾದ್ರೆ ನೀವು ಕ್ಲೋಸ್ ಕೂಡ ಮಾಡ್ಕೊಳ್ಬಹುದು, ಅಥವಾ ನೀವು ಸಪರೇಟ್ ಆಗಿ ಕೂಡ ಇದನ್ನ ಈ ಡೋಮ್ ಅನ್ನ ಎಕ್ಸ್ಟ್ರಾ ಚಾರ್ಟ್ ಕೂಡ ಹಾಕೊಳ್ಬಹುದು. ಸೊ ನಾವು ಇವಾಗ ಈ ರೀತಿಯಾಗಿ ಕ್ಲಸ್ಟರ್ ಅನ್ನ ಓಪನ್ ಮಾಡ್ಕೊಂಡಿವಿ. ಸೊ ಇವಾಗ ನಾನು ಯಾವ ರೀತಿ ಬೈಂಡ್ ಮಾಡೋದು ತಿಳಿಸ್ಕೊಡ್ತೇನೆ ನೋಡ್ಬೋದು. ಸೊ ಇದನ್ನ ಇಲ್ಲಿ ಬಂದ್ಬಿಟ್ಟು ಈ ರೀತಿಯಾಗಿ ರೈಟ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇದನ್ನ ಕ್ಲೋನ್ ಮಾಡಿ. ಸೊ ನೋಡ್ಬೋದು ಈ ರೀತಿ ಬಂದಿದೆ. ಸೊ ಇವಾಗ ನಾವು ಜಸ್ಟ್ ಇದನ್ನ ಚಾರ್ಟ್ ಅನ್ನ ಹಾಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬನ್ನಿ, ಮೋಡ್ಗೆ ಬಂದ್ಬಿಟ್ಟು ಕ್ಯಾಂಡಲ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇವೆಲ್ಲ ಡಿಲೀಟ್ ಮಾಡ್ಕೊಳ್ಳಿ, ಕ್ಲೋಸ್ ಮಾಡಿ. ಸೊ ಇದು ಕೂಡ ಕ್ಲೋಸ್ ಮಾಡ್ಕೊಳ್ಳಿ. ಸೊ ನಂತರ ಇವಾಗ ನಾವು ಇದನ್ನ ಬೈಂಡ್ ಮಾಡೋಣ. ಸೊ ಬೈಂಡ್ ಮಾಡೋದು ನೋಡಬಹುದು ಈ ರೀತಿಯಾಗಿದೆ. ಸೊ ಇದನ್ನ ಈ ರೀತಿಯಾಗಿ ಹೋಲ್ಡ್ ಮಾಡಿಬಿಟ್ಟು ಈ ಚಾರ್ಟ್ಗೆ ಬಂದಿದ್ದೇವಲ್ಲ, ಈ ಚಾರ್ಟ್ಗೆ ಬಂದ್ಬಿಟ್ಟು ನಾವು ಇದನ್ನ ಇಲ್ಲಿ ಹಾಕೊಳ್ಳೋಣ ನೋಡ್ಬೋದು. ಇದನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದಾಗುತ್ತೆ ಬ್ಲೂ ಪಾಯಿಂಟ್ ಅಲ್ಲಿ. ಸೊ ಕ್ಲಿಕ್ ಮಾಡ್ಕೊಳ್ಳೋದಂಗೆ ನೋಡ್ಬೋದು ಇವಾಗ ಕಂಬೈಂಡ್ ಆಗಿದೆ ನೋಡ್ಬೋದು, ಚಾರ್ಟ್ ನೋಡ್ಬೋದು ಇಲ್ಲಿ. ಸೊ ಇವಾಗ ಇದನ್ನ ನಾನು ಇವಾಗ ಮ್ಯಾಕ್ಸಿಮೈಸ್ ಮಾಡ್ತೇನೆ. ಸೊ ನೋಡ್ಬೋದು ಈ ರೀತಿಯಾಗಿ ಬಂದಿದೆ. ಸೊ ಇದು ಕೂಡ ನೀವು ರಿಮೂವ್ ಮಾಡ್ಬೋದು ಈ ರೀತಿಯಾಗಿ ಕ್ಲಿಕ್ ಮಾಡಿಬಿಟ್ಟು. ಡಿಲೀಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನೋಡ್ಬೋದು. ಸೊ ಇವಾಗ ನಾನು ನಿಮಗೆ ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ನ ಯಾವ ರೀತಿ ಓಪನ್ ಮಾಡೋದು ಅಂತಂದ್ರೆ ಇಂಡಿಕೇಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಅಂತ ಸರ್ಚ್ ಮಾಡಿ. ಸೊ ನೋಡ್ಬೋದು ಬಂದಿದೆ. ಸೊ ಇಂಬ್ಯಾಲೆನ್ಸ್ ರೇಷಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಹಾಗೆ ಇಂಬ್ಯಾಲೆನ್ಸ್ ವ್ಯಾಲ್ಯೂ ಅಂದ್ರೆ ಎಷ್ಟು ವ್ಯಾಲ್ಯೂಗೆ ನಿಮಗೆ ಇಂಬ್ಯಾಲೆನ್ಸ್ ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಆಗ್ಬೇಕಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ನಂತರ ಇಲ್ಲಿ ಇದು ನೋಡ್ಬೋದು, ಈ ಲೈನ್ ವಿಡ್ತ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಯಾಕಂದ್ರೆ ತುಂಬಾನೇ ಹೈಲೈಟ್ಸ್ ಆಗುತ್ತೆ ಆ ಕಾರಣದಿಂದಾಗಿ. ಸೊ ಅದು ಕೂಡ ಇದು ಕೂಡ ನೀವು ನೋಡ್ಬೋದು, ಈ ತರ ಬಾರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೆ ಇದು ನಿಮಗೆ ತುಂಬಾನೇ ಸ್ಟ್ರಾಂಗ್ ಇದೆ ನೋಡ್ಬೋದು, ಅಂದ್ರೆ ಇದು ತುಂಬಾನೇ ಲೈಟ್ ಬೇಕಂತ ಈ ಒಂದು ಲೈಟ್ ಈ ತರ ಟ್ರಾನ್ಸ್ಪರೆಂಟ್ ಮಾಡ್ಬೋದು ನೋಡ್ಬೋದು. ಸೊ ಹಾಗೆ ಈ ಒಂದು ರೆಡ್ಗೆ ಬಂದ್ಬಿಟ್ಟು ಕೂಡ ಈ ರೀತಿ ಮಾಡ್ಕೊಳ್ಳಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಸೊ ಇವಾಗ ನಮಗೆ ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಬಂದಿದೆ, ಈ ರೀತಿಯಾಗಿ ತೋರಿಸಿದ್ದು ನೋಡ್ಬೋದು. ಸೊ ಇಲ್ಲಿ ಸ್ಟ್ಯಾಕ್ಡ್ ಇಂಬ್ಯಾಲೆನ್ಸ್ ಆಗಿದೆ ನೋಡ್ಬೋದು ಇದನ್ನ. ಸೊ ಈ ರೀತಿಯಾಗಿ ನಾವು ಸೆಟಪ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ತುಂಬಾನೇ ಇಂಡಿಕೇಟರ್ ಇದೆ, ನಿಮಗೆ ಬೇಕಾಗಿರುತ್ತೆ ಇಂಡಿಕೇಟರ್ ನೀವು ಇಲ್ಲಿ ಸೆಲೆಕ್ಟ್ ಕೂಡ ಮಾಡ್ಕೊಳ್ಬಹುದು.
ಸೊ ಇದು ಸ್ವಲ್ಪ ನೋಡ್ಬೋದು ಈ ರೀತಿಯಾಗಿ ನಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತೆ ಸೊ ಇಲ್ಲಿ ನೋಡ್ಬೋದು ಇವಾಗ ನೀವು ಡೈರೆಕ್ಟ್ ಆಗಿ ಕ್ಲೋಸ್ ಮಾಡಿದ್ರೆ ಏನಾಗುತ್ತದೆ ಅಂದ್ರೆ ನೀವು ಇದು ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ, ಮತ್ತೆ ನೀವು ಇದೇ ರೀತಿ ಸೆಟಪ್ ಮಾಡ್ತಾ ಕೂತ್ಕೊಳ್ಬೇಕಾಗುತ್ತೆ. ಆ ಕಾರಣದಿಂದಾಗಿ ನೀವು ಕ್ಲೋಸ್ ಮಾಡ್ಬೇಕಿದ್ರೆ ಈ ರೀತಿ ಹೋಮ್ ಟ್ಯಾಬ್ಗೆ ಹೋಗಿ, ಅಂದ್ರೆ ಹೋಮ್ ಟ್ಯಾಬ್ಗೆ ಬಂದ್ಬಿಟ್ಟು ಇಲ್ಲಿಂದ ಕ್ಲೋಸ್ ಮಾಡಿ. ಇಲ್ಲಿಂದ ಕ್ಲೋಸ್ ಮಾಡಿದಾಗ ಏನಾಗುತ್ತದೆ ಅಂತಂದ್ರೆ, ಸೊ ನೋಡ್ಬೋದು ಇವಾಗ ಕ್ಲೋಸ್ ಮಾಡ್ತೇನೆ. ಕ್ಲೋಸ್ ಮಾಡಿದಾಗ ಇಲ್ಲಿ ಸೇವ್ ಕರೆಂಟ್ ವರ್ಕ್ ಸ್ಪೇಸ್ ಅಂತ ಇದೆ, ಅದ್ರ ಮೇಲೆ ಮಾರ್ಕ್ ಮಾಡಿಬಿಟ್ಟು ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮತ್ತೆ ಅದನ್ನ ಓಪನ್ ಮಾಡಿದಾಗ ಈ ಒಂದು ಸಾಫ್ಟ್ವೇರ್ ಸೊ ನಿಮಗೆ ಮತ್ತೆ ಪುನಃ ರಿಪೀಟ್ ಬರುತ್ತೆ. ಇಲ್ಲ ಅಂತಂದ್ರೆ ನೀವು ಪರ್ಮನೆಂಟ್ ಆಗಿ ಡಿಲೀಟ್ ಆಗ್ಬಿಡುತ್ತೆ ಅಲ್ಲಿಂದ ಕ್ಲೋಸ್ ಮಾಡಿದ್ರೆ. ಸೊ ಇನ್ನೊಂದು ರೀತಿ ಏನಂತಂದ್ರೆ ಫ್ರೆಂಡ್ಸ್, ಇದನ್ನ ಕ್ಲೋನ್ ಮಾಡ್ಕೊಳ್ಳಿ. ಕ್ಲೋನ್ ಮಾಡಿಬಿಟ್ಟು ಈ ರೀತಿಗೆ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡ್ಬೋದು ಇದನ್ನ ಕ್ಲೋನ್ ಮಾಡಿದ್ದೇನೆ. ಸೊ ಕ್ಲೋನ್ ಮಾಡಿಬಿಟ್ಟು ಏನ್ ಮಾಡ್ಬೇಕಂತಂದ್ರೆ ಇದನ್ನ ಸ್ವಲ್ಪ ಸಣ್ಣ ಮಾಡ್ಕೊಳ್ತೇನೆ, ಮಿನಿಮೈಸ್ ಮಾಡ್ಕೊಳ್ತೇನೆ ಈ ರೀತಿಯಾಗಿ. ಸೊ ನಂತರ ನಾವು ಇವಾಗ ಮೇನ್ ಟ್ಯಾಬ್ಗೆ ಬನ್ನಿ. ಸೊ ಇಲ್ಲಿ ನಾವು ಇದನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಮಾಡೋದ್ರಿಂದ ಏನಾಗುತ್ತದೆ ಅಂದ್ರೆ ನಮ್ದೇನಾದ್ರೂ ಡಿಲೀಟ್ ಆದ್ರೆ ಆ ಒಂದು ಬೈಂಡ್ ಮತ್ತೆ ನಾವು ಈಸಿಯಾಗಿ ಅದನ್ನ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು. ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಅದನ್ನ ಮತ್ತೆ ಕಾಪಿಯನ್ನ ಮಾಡ್ಕೊಳ್ಬೋದು, ಅಥವಾ ಇದನ್ನೇ ಕೂಡ ನಾವು ತಗೊಳ್ಬಹುದು ನೋಡ್ಬೋದು. ಸೊ ಆ ಕಾರಣದಿಂದಾಗಿ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತೇನೆ ನೋಡ್ಬೋದು. ಸೊ ನೋಡ್ಬೋದು ಇಲ್ಲಿ ನಮಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಬಂದ್ಬಿಟ್ಟು. ಸೊ ನಾವು ಈ ರೀತಿ ಕೂಡ ಮಾಡ್ಕೊಂಡ್ರು ನಡೆಯುತ್ತೆ. ಸೊ ನಂತರ ನಮ್ಗೆ ಏನಾದ್ರು ಬೇಕಾದ್ರೆ ಈ ರೀತಿ ನಾವು ಅದನ್ನ ಕ್ಲೋನ್ ಅನ್ನು ಮಾಡ್ಕೊಂಡು ಮತ್ತೆ ತೆಗಿಬಹುದು ನೋಡ್ಬೋದು. ಸೊ ಆ ಕಾರಣದಿಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತೊಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.